ಲೋಕಧ್ವನಿ ಅನ್ನೋದು ಲೋಕಲ್ ಧ್ವನಿ ಅಂತ ಕರಿಬಹುದು. ಅಂದ್ರೆ ರಾಜ್ಯ ಮಟ್ಟದ ಪತ್ರಿಕೆ ಅಲ್ಲ. ಈ ಎಡಗಣ್ಣಲ್ಲಿ ಕಂಡಿದ್ದನ್ನ ಬಲಗೈಯಲ್ಲಿ ಬರದೆ ಅಂತ ಬರೆದಿದಾರಲ್ಲ, ಲೋಕಧ್ವನಿ ಪತ್ರಿಕೆ ಅಂದ್ರೆ ಯಾರು ಬೇನಾಮಿ ನಡೆಸ್ತಾ ಇರೋ ಪತ್ರಿಕೆ ಅಲ್ಲ. ಮಠ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ, ಕೊಟ್ಟಿದೆ. ಹಾಗೆ ಕಿರುತೆರೆ ನಟಿಯಿಂದ ಒಂದು ಕ್ಲಾರಿಫಿಕೇಶನ್ ಬೇಕಲ್ಲ, ಅದು ಬಂದಿದೆ. ಈಗ ಮುಂದಿನ ಒಂದು ಸ್ಪಷ್ಟೀಕರಣ ಕೊಡುವ ಜವಾಬ್ದಾರಿ ಲೋಕಧ್ವನಿ ಅವ್ರದ್ದಾಗುತ್ತೆ. ಮಠ ಸ್ಪಷ್ಟೀಕರಣ ಕೊಟ್ಟಿದೆ ಅಂತ ಮಠದ ಏನು ಹೇಳಿಕೆ ಇತ್ತಲ್ಲ, ಅದನ್ನ ಪಾಪ ಕರಿ ಅಕ್ಷರದಲ್ಲಿ ಪ್ರಿಂಟ್ ಮಾಡಿ ಬಿಟ್ಟಿದ್ದಾರೆ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪನಹಳ್ಳಿ. ಇನ್ನೇ ಲೋಕಧ್ವನಿ ಅನ್ನೋ ಪತ್ರಿಕೆಯ ಒಂದು ವರದಿ ಸಾಕಷ್ಟು ಚರ್ಚೆಗಳನ್ನ ಶುರು ಮಾಡಿತು. ಬಹುಶಃ ಆ ಚರ್ಚೆ ಆಗ್ತಾ ಇರ್ಲಿಲ್ವೇನೋ. ಶೃಂಗೇರಿ ಮಠ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟ ಮೇಲೆ ಆ ಚರ್ಚೆ ಶುರುವಾಯಿತು. ಆ ವರದಿಗಳು ಇನ್ನಷ್ಟು ಜನರಿಗೆ ತಲುಪ್ತು. ಆ ಪತ್ರಿಕೆ ಏನ್ ಬರ್ದಿತ್ತು? ಖ್ಯಾತ ಕಿರುತೆರೆ ನಟಿಯೊಬ್ಬರು ಶೃಂಗೇರಿಗೆ ತಿಂಗಳಲ್ಲಿ 2ನೇ ಬಾರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿಯೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಜೊತೆಗೆ ಶ್ರೀಮಠದ ಶ್ರೀಗಳ ಜೊತೆಗೆ 1 ತಾಸು ಮಾತುಕತೆಯನ್ನು ಮಾಡಿದ್ದಾರೆ, ಆಶೀರ್ವಾದ ತಗೊಂಡಿದ್ದಾರೆ ಅಂತ ಬರೆಯಲಾಗಿತ್ತು. ಖಂಡಿತವಾಗಿಯೂ ಈ ವರದಿ ಅನೇಕರಿಗೆ ತಲುಪ್ತಾ ಇರ್ಲಿಲ್ವೇನೋ. ಯಾಕಂದ್ರೆ ಲೋಕಧ್ವನಿ ಅನ್ನೋದು ಲೋಕಲ್ ಧ್ವನಿ ಅಂತ ಕರಿಬಹುದು. ಅಂದ್ರೆ ರಾಜ್ಯ ಮಟ್ಟದ ಪತ್ರಿಕೆ ಅಲ್ಲ. ಅದು ಒಂದು ಜಿಲ್ಲೆ 2 ಜಿಲ್ಲೆ ಈ ತರ ಕೆಲಸ ಮಾಡುವಂತ ಪತ್ರಿಕೆ. ಮೂಲ ಹುಡುಕಿದ್ರೆ ನಮ್ಮದೇ ಶಿರ್ಸಿ ಪತ್ರಿಕೆ ಅಂತ ಹೇಳ್ಬೋದು. ಸೊ ಆ ವರದಿಯ ಇಟ್ಕೊಂಡು ಒಂದಿಷ್ಟು ಮಠದ ಭಕ್ತರು ಪ್ರಶ್ನೆಯನ್ನ ಮಾಡೋಕೆ ಶುರು ಮಾಡಿದ್ರು. ಫಸ್ಟ್ ಪ್ರಶ್ನೆ ಬಂದ್ ಯಾರ ಮೇಲೆ? ಕಿರುತೆರೆ ನಟಿ ಮೇಲೆ. ಆ ಖ್ಯಾತ ಕಿರುತೆರೆ ನಟಿ ಯಾರು? ಅವರಿಗೂ ಮಠಕ್ಕೂ ಏನ್ ಸಂಬಂಧ? ಅವರು ಅಲ್ಲಿಗೆ ಹೋಗಿದ್ದನ್ನ, ಅಲ್ಲಿ ಆಗಿದ್ದನ್ನೆಲ್ಲ, ಅಂದ್ರೆ ಈ ಎಡಗಣ್ಣಲ್ಲಿ ಕಂಡಿದ್ದನ್ನ ಬಲಗೈಯಲ್ಲಿ ಬರದೆ ಅಂತ ಬರೆದಿದಾರಲ್ಲ, ಈ ಇನ್ಪುಟ್ ಅನ್ನ ಕೊಟ್ಟಿರೋರು ಯಾರು? ಆ ಕಿರುತೆರೆ ನಟಿಯೇ ಇರಬಹುದು ಅಂತ ಅವರ ಮೇಲೆ ಪ್ರಶ್ನೆಗಳು ಬರೋಕೆ ಶುರುವಾಗಿತ್ತು. ಆ ಕಿರುತೆರೆ ನಟಿ ನನಗೆ ಪರಿಚಯ ಇದ್ರು. ಹಾಗಾಗಿ ನಾನು ಕ್ಲಾರಿಫಿಕೇಶನ್ ಅನ್ನ ಪಬ್ಲಿಕ್ ಪೋಸ್ಟ್ ಅಲ್ಲೇ ಕೇಳಿದೆ. ಇದಕ್ಕೆ ನೀವು ಕ್ಲಾರಿಟಿ ಕೊಡಬೇಕಾಗುತ್ತೆ ಅಂತ ಅವರನ್ನ ಟ್ಯಾಗ್ ಮಾಡಿ ಪೋಸ್ಟ್ ಅನ್ನ ಹಾಕಿದೆ. ಅಲ್ಲಿ ಅವರು ಉತ್ತರವನ್ನ ಕೊಟ್ಟಿದ್ರು. ಆ ಉತ್ತರ ಹೇಗಿತ್ತು ಅಂತ ಕೇಳಿದ್ರೆ, ಅವರು ಶೃಂಗೇರಿಯೂ ಸೇರಿ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗಿದ್ದಾರೆ. ಅವರು ಟೆಂಪಲ್ ರನ್ ಅಂತ ಕರೀತಾರಲ್ಲ, ಅದನ್ನ ಮಾಡ್ತಾ ಇದ್ದಾರೆ. ಅವರ ಅನುಮತಿ ಇಲ್ಲದೆ ಅವರ ಫೋಟೋವನ್ನ ಬಳಸಿಕೊಂಡು ಇಲ್ಲ ಸಲ್ಲದ ವರದಿಯನ್ನ ಲೋಕಧ್ವನಿ ಬರೆದಿದೆ ಅಂತ ಅವರು ತುಂಬಾ ಕ್ಲಿಯರ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಆ ಕ್ಲಾರಿಫಿಕೇಶನ್ ನನ್ನ ಫೇಸ್ಬುಕ್ಕಿನ ಪೋಸ್ಟ್ ಅಲ್ಲಿ ಇದೆ, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ಪ್ರಶ್ನೆ ಬರುವುದು ಯಾರ ಮೇಲೆ? ಲೋಕಧ್ವನಿ ಅನ್ನೋ ಪತ್ರಿಕೆಯ ಮೇಲೆ. ಸಾರ್, ನಾನು ನನ್ನ ಕಣ್ಣಾರೆ ಕಂಡಿದ್ದೀನಿ ಸಾರ್, ಅವರು ಶೃಂಗೇರಿಗೆ ತಿಂಗಳಲ್ಲಿ 2ನೇ ಸಲ ಹೋಗ್ತಾ ಇದ್ದಾರೆ, 1 ತಾಸು ಗುರುಗಳ ಜೊತೆಗೆ ಕೂತ್ಕೊಂಡು ಮಾತಾಡಿದ್ದಾರೆ, ಅಲ್ಲೇ ವಾಸ್ತವ್ಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬರೆದಿದ್ದಾರಲ್ಲ. ಈಗ ಲೋಕಧ್ವನಿ ಅವರು ಉತ್ತರ ಕೊಡಬೇಕಾಗತ್ತೆ. ನನಗೆ ತುಂಬಾ ಬೇಜಾರಾಗತ್ತೆ. ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಠಮಾನ್ಯಗಳು, ಧಾರ್ಮಿಕ ಕ್ಷೇತ್ರಗಳು ಇದ್ರ ಮೇಲೆ ಒಂದು ಅನುಮಾನ ಬರುವಂತಹ, ಸಂದೇಹ ಬರುವಂತಹ, ಕಳಂಕ ತರುವಂತಹ, ಈಗ ಇರುವ ನಂಬಿಕೆಯನ್ನ ಅಪನಂಬಿಕೆ ಮಾಡುವಂತಹ ಕೆಲಸಗಳು ಸದ್ದಿಲ್ಲದೆ ಶುರುವಾಗಿದೆ. ಇದಕ್ಕೆ ಉದಾಹರಣೆಯಾಗಿ ಧರ್ಮಸ್ಥಳ ನಿಲ್ಲುತ್ತೆ. ಅಲ್ಲಿ ಧರ್ಮಸ್ಥಳದ ಕ್ಷೇತ್ರದ ಮೇಲೆ, ಧರ್ಮಾಧಿಕಾರಿಗಳ ಮೇಲೆ ಏನೆಲ್ಲ ಕಳಂಕ ತರೋಕೆ ಯಾವೆಲ್ಲ ಗ್ಯಾಂಗು ಹಿಂಗೆಲ್ಲ ಪಲ್ಟಿ ಹೊಡಿತು, ಲಗಾ ಪಲ್ಟಿ ಹೊಡಿತು ಅಂತ ನೀವು ನೋಡಿದೀರಾ. ಆದ್ರೆ ಸತ್ಯ ಅನ್ನೋದು ಯಾವತ್ತೂ ಶಾಶ್ವತ ಅಲ್ವಾ? ಹಾಗಾಗಿ ಕಾನೂನು ಈ ಸುಳ್ಳುಕೋರರನ್ನ, ದಗಾಕೋರರನ್ನ ಎಲ್ಲಿಡಬೇಕು ಅಲ್ಲಿಟ್ಟಿತ್ತು. ಅಂದ್ರೆ ಧರ್ಮಸ್ಥಳದ ವಿಚಾರಕ್ಕೆ ಸಾಕಷ್ಟು ಅಪನಂಬಿಕೆಗಳು ಬರುವಂತೆ ಕೆಲಸವನ್ನ ಮಾಡಲಾಗಿತ್ತು. ಅನೇಕರು, ನನ್ನ ಸುತ್ತ ಇರುವರೇ ಅನೇಕರು, ಅದೊಂದು ಕೇಸು ಬಗೆಹರಿಯ ತನಕ ನನಗೆ ದೇವ್ರ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ, ಆ ಕ್ಷೇತ್ರಕ್ಕೆ ನಾನು ಹೋಗೋದೇ ಇಲ್ಲ, ಒಂದು ತಾರ್ಕಿಕ ಅಂತ್ಯ ಬರೋ ತನಕ ಧರ್ಮಸ್ಥಳಕ್ಕೆ ನಾನು ಎಡಗಾಲು ಇಡಲ್ಲ, ಈ ತರ ಎಲ್ಲ ಮಾತಾಡಿದವರು ಇದ್ರು. ಅವರೆಲ್ಲ ಬಿಡಿ ಈಗ ಕಾಣೆಯಾಗಿದ್ದಾರೆ. ಈಗ ಶೃಂಗೇರಿಯ ಮೇಲೆ ಇಂಥದ್ದೊಂದು ಅಜೆಂಡಾವನ್ನ ಹೂಡುವಂತಹ ಒಂದು ಪ್ರಯತ್ನ ಆಗ್ತಾ ಇದೆಯಾ? ಅನುಮಾನ ಬಂದೇ ಬರುತ್ತಲ್ಲ, ಬರಲೇಬೇಕಾಗುತ್ತೆ. ಯಾಕೆಂದ್ರೆ ಅವರು ಬರ್ದಿರೋದು ಶ್ರೀ ಭಾರತೀ ತೀರ್ಥ ಸ್ವಾಮಿಗಳ ಮೇಲೆ, ಸನ್ಯಾಸ ದೀಕ್ಷೆಯನ್ನ ತಗೊಂಡಿರೋರ ಮೇಲೆ. ನಿಮಗೆ ಶೃಂಗೇರಿ ಮಠವು ಸೇರಿ ಅನೇಕ ಮಠಗಳ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರಬಹುದು. ಅವರು ಈ ರಾಜಕೀಯ ಅದು ಇದು ಬೇರೆ ಬೇರೆ ತಲೆನೋವುಗಳಿಂದ ದೂರ, ಆಧ್ಯಾತ್ಮದ ಒಂದು ಮಾರ್ಗದಲ್ಲಿ ಸಮಾಜ ಸೇವೆಯನ್ನ ಹೇಗೆಲ್ಲ ಮಾಡಬಹುದು ಅನ್ನೋದನ್ನ ಅವರು ಆಲೋಚನೆ ಮಾಡ್ತಾರೆ. ಹಾಗೆ ಅವರು ಏನು ಅವ್ರದೊಂದು ನಿತ್ಯ ನಿಯಮಗಳಿರ್ತಾವಲ್ಲ, ಅದರ ಮೂಲಕ ಒಂದು ಸರಳವಾದ ಜೀವನ ಪದ್ಧತಿಯನ್ನ ಅಳವಡಿಸ್ಕೊಂಡು ಬಂದಿರ್ತಾರೆ. 1 ತಾಸು ಒಬ್ಬೊಬ್ಬರಿಗೆ ಮೀಟಿಂಗಿಗೆ ಕೊಡ್ತಾರೆ. ಅದರಲ್ಲೂ ಕಿರುತೆರೆ ನಟಿಯನ್ನ ಹತ್ತಿರದಲ್ಲಿ ಕೂರಿಸ್ಕೊಂಡು ಮಾತುಕತೆ ಆಡ್ತಾರೆ ಅಂತಿದ್ದ ಹಾಗೆ ಇದು ಸತ್ಯಕ್ಕೆ ದೂರವಾದ ವಿಚಾರವಲ್ಲ, ಸತ್ಯವೇ ಅಲ್ಲದ ವಿಚಾರ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ
ಮಠ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ, ಕೊಟ್ಟಿದೆ. ಹಾಗೆ ಕಿರುತೆರೆ ನಟಿಯಿಂದ ಒಂದು ಕ್ಲಾರಿಫಿಕೇಶನ್ ಬೇಕಲ್ಲ, ಅದು ಬಂದಿದೆ. ಈಗ ಮುಂದಿನ ಒಂದು ಸ್ಪಷ್ಟೀಕರಣ ಕೊಡುವ ಜವಾಬ್ದಾರಿ ಲೋಕಧ್ವನಿಯವ್ರದ್ದಾಗುತ್ತೆ. ಲೋಕಧ್ವನಿ ಪತ್ರಿಕೆ ಅಂದ್ರೆ ಯಾರು ಬೇನಾಮಿ ನಡೆಸ್ತಾ ಇರೋ ಪತ್ರಿಕೆ ಅಲ್ಲ. ವಿಶ್ವೇಶ್ವರ್ ಭಟ್ ಅನ್ನುವ ಕರ್ನಾಟಕದ ಜನಪ್ರಿಯ ಪತ್ರಕರ್ತರಲ್ಲಿ ಒಬ್ರು, ವಿಶ್ವವಾಣಿಯೂ ಸೇರಿ ಬೇರೆ ಬೇರೆ ಪತ್ರಿಕೆಗಳನ್ನ ಮಾಡಿದ್ದಾರೆ. ಅವರದ್ದು ಡಿಜಿಟಲ್ ಕೂಡ ಇದೆ. ಅವರದೇ ಸಾರಥ್ಯದಲ್ಲಿ ಲೋಕಧ್ವನಿ ಓಡ್ತಾ ಇದೆ. ಆ ಓಡ್ತಾ ಇರೋ ಲೋಕಧ್ವನಿಯಲ್ಲಿ ಇಂಥದೊಂದು ಸುದ್ದಿ ಓಡಿದಾಗ ಅದಕ್ಕೆ ಒಂದು ಸ್ಪಷ್ಟೀಕರಣವನ್ನ ಜನ ನಿರೀಕ್ಷೆ ಮಾಡ್ತಾರೆ. ಆದ್ರೆ ಅವರು ಇವತ್ತು ಬರೆದಿದ್ದು ಏನು ಗೊತ್ತಾ? ಮಠ ಸ್ಪಷ್ಟೀಕರಣ ಕೊಟ್ಟಿದೆ ಅಂತ. ಮಠದ ಏನು ಹೇಳಿಕೆ ಇತ್ತಲ್ಲ, ಅದನ್ನ ಪಾಪ ಕರಿ ಅಕ್ಷರದಲ್ಲಿ ಪ್ರಿಂಟ್ ಮಾಡಿ ಬಿಟ್ಟಿದ್ದಾರೆ. ಸೊ ಇವರು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಎಲ್ಲಾ ಸಾಧ್ಯತೆ ಇದೆ. ನನಗೂ ಒಂದು 8 ವರ್ಷ ಒಂಚೂರು ಎಕ್ಸ್ಪೀರಿಯನ್ಸ್ ಈ ಪತ್ರಿಕೋದ್ಯಮದಲ್ಲಿ ಇರೋದ್ರಿಂದ, ಅಲ್ಲಿ ಇಲ್ಲಿ ಕೆಲಸ ಮಾಡಿರೋದ್ರಿಂದ ಅವರ ಜೊತೆಗೆ ಕೆಲಸ ಮಾಡಿದವ್ರೆ ಹೇಳ್ತಾರೆ, ಭಟ್ರಿಗೆ ತಂದಿಟ್ಟು ನೋಡೋದ್ರಲ್ಲಿ ಭಯಂಕರ ಮಜಾ ಇದೆ ಅಂತ. ಪಾಪ ಪ್ರವಾಸ ಮಾತ್ರ ಅವರ ಹವ್ಯಾಸ ಅನ್ಕೊಂಡಿದ್ವಿ, ಇಲ್ಲ ಅದ್ರ ಬಿಟ್ಟು ಹೊರತಾಗಿ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಈ ಬಗ್ಗೆ ಅವರ ಪತ್ರಿಕೆ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್, ಇದು ಕ್ಲಾರಿಫಿಕೇಶನ್ ಖಂಡಿತ ಆಗಲ್ಲ, ಒಂದು ಕ್ಷಮೆಯಾಚನೆಯನ್ನ ಪತ್ರಿಕೆ ಕೇಳಬೇಕಾಗುತ್ತೆ. ಇದು ಶೃಂಗೇರಿ ಕ್ಷೇತ್ರದ ಮೇಲೆ, ಶ್ರೀಗಳ ಮೇಲೆ ಇರುವಂತಹ ಒಂದು ನಂಬಿಕೆ ಇದೆಯಲ್ಲ, ಅದಕ್ಕೆ ಘಾಸಿ ಮಾಡದಂಗೆ ಆಗೋದಿಲ್ವಾ? ಸುಖ ಸುಮ್ನೆ ಏನೋ ಬರ್ದೆ ಅವ್ರು 2 ತಾಸಿದ್ರು 3 ತಾಸಿದ್ರು 2 ಸಲ ಬಂದಿದ್ರು ಅಲ್ಲ. ಈ ಈ ಅರಣ್ಯಗಳಲ್ಲಿ ಹುಲಿಗೆಲ್ಲ ಒಂದು ಬೆಲ್ಟ್ ಹಾಕಿರ್ತಾರಂತಲ್ಲ, ಎಲ್ಲೆಲ್ಲಿ ಹೋಗ್ತಾ ಇದೆ ಏನು ಚಲನವಲನ ಎಲ್ಲವನ್ನು ಟ್ರ್ಯಾಕ್ ಮಾಡ್ತಾರಂತಲ್ಲ. ಅದೇ ತರ ಪಲ್ಲವಿ ಅವ್ರನ್ನ ನೀವೇನಾದ್ರೂ ಟ್ರೇಸ್ ಮಾಡ್ತಾ ಇದ್ದೀರಾ? ತಿಂಗಳಲ್ಲಿ 2 ಸಲ ಹೋಗಿದ್ರು ಅನ್ನೋದಕ್ಕೆ ಪಲ್ಲವಿ ಅವ್ರು ನಿಮ್ಮ ಹತ್ರ ಏನಾದ್ರು ಹೇಳಿದ್ರ? ಅವ್ರು 1 ತಾಸು ಮಾತಾಡಿದ್ರಂತೆ ಅನ್ನೋ ವಿಚಾರ ನಿಮ್ಮ ಗಮನಕ್ಕೆ ಹೇಗ್ ಬಂತು? ಅಲ್ಲಿಯೇ ವಾಸ್ತವ್ಯ ಮಾಡಿದ್ರಂತೆ ಅಂತ ಬರೆದಿದ್ರಲ್ಲ, ಆ ವಾಸ್ತವ್ಯದ ಬಗ್ಗೆ ನಿಮಗೆ ಅಲ್ಲಿ ಸುದ್ದಿ ಮೂಲವನ್ನ ಕೊಟ್ಟವರು ಯಾರು? ಇದೆಲ್ಲವೂ ಕೂಡ ಜವಾಬ್ದಾರಿಯುತ ಪತ್ರಿಕೆಯಾದಲ್ಲಿ ನೀವು ಉತ್ತರ ಕೊಡ್ಬೇಕಾಗತ್ತೆ. ಅದಾಗ್ಲೇ ಹೇಳಿದೆ, ಈ ಸ್ಪಷ್ಟೀಕರಣ ಯಾಕೆ ಬೇಕಿತ್ತು ಅಂತ ತುಂಬಾ ಜನ ಕೇಳಿದ್ರು. ಮಠಕ್ಕೆ ಇದೊಂದು ಚಿಕ್ಕ ಸುದ್ದಿ, ಯಾವುದೋ ಒಂದು ಲೋಕಲ್ ಪೇಪರ್ ಅದು, ಆ ವರದಿಗೆ ಈ ಸ್ಪಷ್ಟೀಕರಣ ಯಾಕೆ ಬೇಕಿತ್ತು ಅಂತ ಕೇಳಿದ್ದಾರೆ. ಅದಕ್ಕೂ ಕೂಡ ಉತ್ತರ ಇದೆ. ಇದೊಂದು ಚಿಕ್ಕ ವರದಿಯೇ ಇರಬಹುದು ಅಥವಾ ಬಿಗ್ ಮ್ಯಾಟರ್ ಅಲ್ಲ ಅಂತಾನೆ ಅನಿಸಬಹುದು. ಆದ್ರೆ ನಮ್ಮಲ್ಲಿ ಒಂದು ಎಡಚರರ ಗುಂಪಿದೆ. ಇವತ್ತಲ್ಲ ನಾಳೆ ಅದನ್ನ ಮ್ಯಾಗಿ ಮಾಡ್ಕೊಂಡು ತಿಂದೇ ತಿಂತಾರೆ. ಆ ದಿವಸನೇ ಆ ಮಠದ ಮೇಲೆ ಇಂಥದೊಂದು ವರದಿ ಬಂದಿತ್ತು, ಆ ಗುರುಗಳು ಯಾವ್ದೋ ಆಕ್ಟ್ರೆಸ್ ಅಂತೆ ಅವ್ರ ಜೊತೆಗೆ 1 ತಾಸು ಮಾತುಕತೆ ಆಡಿದ್ದಾರೆ, ಅವರಲ್ಲೇ ವಾಸ್ತವ್ಯವನ್ನು ಮಾಡಿದಾರಂತೆ, ತಿಂಗಳಿಗೆ 2 ಸಲ ಶೃಂಗೇರಿಗೆ ಬರ್ತಾರಂತೆ. ಆವತ್ತೇ ನನಗೆ ಡೌಟ್ ಬಂದಿತ್ತು, ಇವತ್ ನೋಡಿ ಹಿಂಗಾಯ್ತು ಅಂತ. ಇನ್ಯಾವುದೋ ವಿಚಾರಕ್ಕೆ ಅದನ್ನ ಲಿಂಕ್ ಮಾಡಿ ಮಾತಾಡೋಕೆ ಎಲ್ಲಾ ರೀತಿಯ ವೇದಿಕೆಯನ್ನ ಅವರು ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಉತ್ತರ ಕೊಡಬೇಕಾದವರು ಈಗ ಕೊಟ್ಟಿದ್ದಾರೆ. ಸ್ಪಷ್ಟೀಕರಣ ನಟಿಯಿಂದಲೂ ಬಂದಿದೆ, ಮಠದಿಂದಲೂ ಬಂದಿದೆ, ಲೋಕಧ್ವನಿಯಿಂದ ಬರಬೇಕಿದೆ. ಇಲ್ಲ ಅಂದ್ರೆ ಏನು ಮಾಡಕ್ಕಾಗತ್ತೆ? ಅವರವರ ಯೋಗ್ಯತೆ, ಅವರವರ ಅರ್ಹತೆ ಏನಿದೆ ಅಂತ ನಮ್ದೊಂದು ಯೋಗ್ಯತೆ ಇರುತ್ತಲ್ಲ, ಅದ್ರ ಮೇಲೆ ಲೆಕ್ಕಾಚಾರ ಹಾಕೊಂಡು ಇರ್ಬೇಕಾಗುತ್ತೆ. ಜೈ ಶ್ರೀರಾಮ್.